ಸಿದ್ಧಾರೂಢರ ಬಾನ ಉಂಡವನಾಗ್ಯಾನ ಜಾಣ. ಅವ್ರ ಪ್ರಸಾದದೊಳಗೂ ಅಂತ ತಾಕತಿ, ಕಾಲಾಂತರಕ್ಕಾದ್ರೂ ಅವ್ರಿಗೆ ಅಂತದೊಂದು ಸದ್ಬುದ್ಧಿ ಬರ್ತೈತಿ. ಇದರ ರುಚಿ ಹತ್ತಬೇಕಾಗಿದ್ದ ಅದು ಯಾರ ಅಂತಃಕರಣ ಸ್ವಚ್ಛ ಐತಿ, ಯಾರಿಗೆ ಅನಂತ ಜನ್ಮದ ಪುಣ್ಯ ಐತಿ ಅವ್ರಿಗೆ ಹಿತ ಅನಿಸ್ತದ ಪ್ರವಚನ. ಇಲ್ಲ ಅಂದ್ರ ಕಿರಿಕಿರಿ ಅನಿಸ್ತತಿ. ಮೊನ್ನೆ ಐರನೇ ಅಜ್ಜವ್ರು ಅದನ್ನ ಹೇಳಿದ್ರು. ಇದ್ರ ಗ್ರಂಥದ ಹೆಸರು ಸಿದ್ಧಾರೂಢ ಕಥಾಮೃತ ಅಂತ ಇದಕ್ಕೆ ಹೆಸರು. ಅದೇನ್ರಪ್ಪ ಅಮೃತ ರುಚಿನೇ ಇರ್ತತಿ ಅಂತ ನಾವೊಂದು ಐರನೇ ಅಜ್ಜವ್ರು ಅಂದ್ರು, ಹಂಗ ಆಗೋದಿಲ್ಪ, ಅದು ಅಮೃತನ ಇರುವುದ್ಯಾಕ ಜ್ವರ ಬಂದವರು ಬಾಯಿಗ ಅಗ್ನಿ ರುಚಿಯಾಗಿದ್ದು ಸ್ವೀಟ್ ಕಹಿ ಕಹಿ ಹತ್ತಪ್ಪ, ಹಂಗೆ ಎಲ್ಲರಿಗೂ ರುಚಿ ಹತ್ತೋದಿಲ್ಲ ಅಂದ್ರು ಅಜ್ಜವರು. ಹಂಗೆ ಇದರ ರುಚಿ ಹತ್ತಬೇಕಾದ್ರೂ ಒಂದು ಭಾಗ್ಯ ಬೇಕು. ಬಹುಶಃ ರುಚಿ ಹತ್ತಂತನ ಟೈಮ್ ಸರಿ ಬರಕತ್ತೀರಿ. ಒಂದ್ ತೊಡೆ ಮಂದಿ ಅರ್ಧ ಭಾಗದ ಲಾಭ ತಗೊಳಕತ್ತೀರಿ, ಒಂದ್ ತೊಡೆ ಮಂದಿ ಪೂರ್ಣ ಲಾಭ ತಗೊಳಕತ್ತೀರಿ. ಅವ್ರ ಕಡ್ಯಾಕ ಬರೋ ಮಂದಿ ಬಾಲ ಹಿಡ್ಕೊಂಡಾರ. ನಮ್ಮ ಕಲಬುರ್ಗಿ ಶರಣ ಬಸಪ್ಪನವ್ರ ಕಡೆಗೆ ಒಬ್ಬ ಬಡ ಬ್ರಾಹ್ಮಣ ಹೋಗಿದ್ನಂತ ಮಗಳ ಮದುವೆ ಸಲುವಾಗಿ ದುಡ್ಡು ಕೇಳಾಕ. ಸ್ವಾಮಿಗಳ ಹತ್ರ ಏನ್ ಕೇಳಬೇಕು ಅನ್ನೋದು ನಮ್ಮ ಮಂದಿ ಗೊತ್ತಾಗಲ್ರಿ. ಎಂದೋ ಗುರುಗಳ ಹತ್ರ ಅಪ್ಪ ಒಂದಿಷ್ಟು ಸಾಲ ಕೊಡ್ರಿ, ನಿಮ್ಗೊಂದು 6 ತಿಂಗಳು ಬಿಟ್ಟು ಕೊಡ್ತೀನಿ, ಈ ವ್ಯವಹಾರ ಮಾಡಬಾರ್ದು ಯಾವ ಸ್ವಾಮಿಗಳ ಹತ್ರ. ಆಶೀರ್ವಾದ ಬೇಡಬೇಕು ಹೊರತು ಸ್ವಾಮಿಗಳ ಹತ್ರ ವ್ಯವಹಾರ ಮಾಡಬಾರ್ದು. ಯಪ್ಪ ಬಾಳ ಕೈ ಬಿಗಿ ಆಗೈತ್ರಿ, ಕೈಗಡ ಕೊಡ್ರಿಪ್ಪ ನನ್ನ ಮಗಳ ಮದ್ವಿಗೆ. ಸ್ವಾಮಿಗಳಂದ್ರು, ತಮ್ಮ ನಾವ್ ನಾಳೆಗೆ ನಾಡ್ದಕ್ಕಂತ ಇಡೋದಿಲ್ಲೋ, ಬಂದದ್ದು ದಾಸೋಹ ಮಾಡಿ ಮುಗಿಸ್ತೀವಪ್ಪ, ನನ್ನ ಕಡೆ ದುಡ್ಡಿಲ್ಲ ಅಂದ್ರೆ ನಾವು ಹಠ ಮಾಡಕ್ಕ ಕಾಲ್ ಹಿಡ್ದಾವ್ ಬಿಡುವಲ್ಲ. ನೀವು ಕೊಡ್ತೀರಿ ಅಂತ ನಿಮ್ ಕಾಲ್ ಬಿಡೋಲ್ಲ ಅಂದಾಗ ಅವ್ರ ಮೇಲೆ ಶಾಲೆ ಮಹಾತ್ಮರು ಕರುಣಾಶಾಲಿಗಳು ಆಯ್ತು ಬಾ ಕೊಡ್ತೀನಿ ಅಂತ ಹೊರ ಕರ್ಕೊಂಡು ಹೊಂಟ್ರು. ದುಡ್ಡು ಎಲ್ಲಿ ಇಡ್ತಾರೆ, ಮಠದಾಗ ಒಳಗ್ ಟ್ರೆಜುರಾಗ ಇಡ್ತಾರೆ. ಸ್ವಾಮಿ ಎಲ್ಲಿ ಹೊರ ಕರ್ಕೊಂಡು ಹೊಂಟ್ ಎಲ್ಲರೂ ಹುಡುಗಿಗೆ ಇಟ್ಟಾರೆ ಅಂಬಾಲ್ ಅಂತವ ಅವ್ ಬೆನ್ ಹತ್ತಿದವ. ಊರು ಹೊರಗ ಒಂದು ದೂರ ಮರಡಿ ಅಂತಾರ, ಗುಡ್ಡದ ಮರಡಿ ಅಂತದ ಜಾಗದಾಗ ಹೋಗಿ ಒಂದು ಗಿಡದ ಕೆಳಗ ಒಂದು ದೊಡ್ಡ ಹುತ್ತದ ಮುಂದೆ ನಿಂತ ಶರಣ ಬಸಪ್ಪ ಸ್ವಾಮಿಗಳು ಚಪ್ಪಾಳೆ ಹೊಡೆದ್ರಂತ. ಚಪ್ಪಾಳೆ ಹೊಡೆದ್ರೊಳಗೆ ಒಂದು ಘಟಸಪ್ಪ ಹುತ್ತದೊಳಗಿಂದ ಹೊರಗೆ ಬಂತು ಬಲವಾದ ಹಾವು. ತಮ್ಮ ಆಗಲೇ ಕೇಳಿದಲ್ಲ, ಬಂದದ್ ನೋಡಿ ಹಿಡ್ಕೊ ಅಂದ. ಅವಂದ ಸ್ವಾಮಿ ಯಾರನ್ನ ಕೊಲ್ಬೇಕಂತ ಮಾಡಿ ಅಂದವ. ಅಲ್ಪ ನಾ ಬದುಕಿದವ್ರ ಮಗಳ ಮದುವೆ ಮಾಡ್ತೀನಿ, ಹಾವು ಹಿಡಿ ಇಲ್ವ ನಾ ಹೇಳೋದು ಕೇಳೋದು ಹಾವಲ್ಲ, ಅದು ನಿಧಿ ಐತಿ, ಹಿಡ್ಕೊಳ್ಳೋ ಎಟ್ಟು ಹೇಳಿದ್ರು ಹಿಡಿವಲ್ಲ, ಅದು ನೋಡಿ ಹೊಳೆ ಹೊಂಟ್ರಿ ಹಾವು. ವಾಪಸ್ ಹುತ್ತದಾಗ ಹೋಗೋ ಮುಂದ ಎಷ್ಟು ಬೈದು ಹೇಳ್ತಾರೆ, ಅಪ್ಪ ನಿನಗಿಂತ ಅವಕಾಶ ಮತ್ ಸಿಗೋದಿಲ್ಲೋ, ಇನ್ನಿನ ನಶೀಬ ಹಿಡ್ಕೊಳ್ಳೋ, ಇನ್ನು ಇಟ್ಟ ಉಳಿದೈತಿ ತುದಿ ಹಿಡುವಂತ ಅಷ್ಟರ ನಿನ್ ಪಾಲಿಗೆ ಗಟ್ಟಕ್ಕತ್ ಹಿಡ್ಕೊಳ್ಳೋ ಅಂತ ದೊಡ್ಡ ಮಹಾತ್ಮ ಬಾಳ ಒತ್ತಾಯ ಮಾಡಕತ್ತೇನಂತ ಗಟ್ಟಿ ಧೈರ್ಯ ಮಾಡಿ ತುದಿ ಬಾಲಾಟ್ಟು ಹಿಡ್ದ. ಎಟ್ಟು ಹಿಡಿದ ಅಟ್ಟ ಬಂಗಾರ ಹೋಯ್ತು. ಅಯ್ಯೋ ನನ್ನ ಹಣೆ ಬರ ಅಂದವ. ದೊಡ್ಡ ಹಾವು ಬಂದಿತ್ತು. ಅಜ್ಜ ಇನ್ನೊಂದು ಚಪ್ಪಾಳಿ ಹೊಡಿ ಅಂದ. ಹಂಗಾಗೋದಿಲ್ಲ ಅಂದ. ಯಾಕಂದ್ರೆ ಹೊಳ್ಳ ಸಿಗೋ ಅವಕಾಶ ಅಲ್ಲದ. ಒಮ್ಮೆ ಸಿಕ್ಕ ಬಂದಾಗ ಅದರ ಪೂರ್ಣ ಲಾಭ ತಗೋಬೇಕು ಹೊರತು ತುದಿ ಬಾಲ ಹಿಡಿಬಾರದು. ನಿಮ್ಗೆ ಯಾಕೆ ಹೇಳಕತ್ತೀವಂದ್ರ ಇದರಾಗ ಮೋರ್ ದ್ಯಾನ್ 70% ಎಲ್ಲ ಭಜನೆ ಮುಗಿದ ಮ್ಯಾಲ ಪ್ರವಚನ ಚಲೋ ಆಗೋ ವೇಳಕ್ಕೆ ಬಂದು ಕುಂದಿರ್ತೀರಿ. ನೀವು ತುದಿ ಬಾಲ ಹಿಡ್ದಂದ್ರೆ ನಿಮ್ಗೆ ಪೂರ್ಣ ಲಾಭ ಸಿಗ್ಬೇಕಂದ್ರೆ ಆರಂಭಕ್ಕೆ ನಾಮಸ್ಮರಣೆಗೆ ಬಂದು ಕುಂದ್ರಿ. ಈಶ್ವರ ನಾಮದೊಳಗೆ ಎಂತ ಸುಖ ಐತಂದ್ರ ಆ ಶಿವಗ ಸಹಿತ ನಾವು ಸವಾಲು ಹಾಕೋ ತಾಕತ್ ಬರ್ತೈತೆ. ನೀನ್ ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅಂತ ಸಂತರು ಹೇಳ್ಯಾರ. ಅವನ ನಾಮದ ತಾಕತ್ ಹೆಂಗೈತಂದ್ರ ಆ ಶಿವನಿಗಿಂತನೂ ಹೆಚ್ಚು ಶಿವನಾಮ. ಏನ್ರಿ ಹಿಂಗಂತೀರಿ ಅಂದ್ರ ಹೌದು. ಶಿವ ಯಾವಾಗಾರ ಒಮ್ಮೆ ಬಾಳ ತಪಸ್ಸು ಮಾಡಿದ್ರೆ ಒಂದ್ ಕ್ಷಣ ದರ್ಶನ ಕೊಡ್ಬೋದು.
ಆದ್ರೆ ಶಿವನಾಮ ನಿರಂತರ ನಮ್ಮ ಸಹವಾಸ ನಮ್ಮ ಸಂಘದಾಗ ಇರ್ತೈತಿ. ಬಹಳ ದೊಡ್ಡದು ನಾಮದ ಮಹಿಮೆ. ಅದಕ್ಕೆ ಅಣ್ಣ ಬಸವಣ್ಣ ಹೇಳ್ತಾರೆ, ಓಂ ನಮ ಶಿವಾಯ ಮೀರಲಮ್ಮದ ನಿಂತವು ವೇದ, ಓಂ ನಮ ಶಿವಾಯ ಮೀರಲಮ್ಮದ ನಿಂತವು ಶಾಸ್ತ್ರ, ಓಂ ನಮ ಶಿವಾಯ ಮೀರಲಮ್ಮದ ನಿಂತವು ಪುರಾಣಗಳು. ವಶ್ಯ ವಶ್ಯ ವಶ್ಯವೆಂಬುವಿರಿ ಎಲೆಗಾವಿಲರುಗಳಿರ ಕೇಳಿರಯ್ಯ, ಓಂ ನಮ ಶಿವ ಎಂಬುದೇ ಮಂತ್ರ, ಓಂ ನಮ ಶಿವ ಎಂಬುದೇ ತಂತ್ರ, ಓಂ ನಮ ಶಿವ ಎಂಬುದೇ ಸರ್ವಜನ ವಶ್ಯ ಕೂಡಲ ಸಂಗಮ ದೇವ ಅಂತ ಅಣ್ಣ ಬಸವಣ್ಣ ಹೃದಯ ತುಂಬಿ ಆ ಮಂತ್ರದ ಗುಣಗಾನ ಮಾಡ್ತಾರೆ ಪುಣ್ಯಾತ್ಮರೇ. ಆ ಮಂತ್ರದೊಳಗೆ ಅಪಾರವಾದ ಶಕ್ತಿ ಐತಿ. ಆಗಲಾರದ ಕೆಲಸ ಆಗುವಂಗ ಮಾಡುವಂಥದ್ದು, ಅಘಟಿತ ಘಟನಾ ಸಾಮರ್ಥ್ಯ ಆ ಮಂತ್ರಕ್ಕೈತಿ. ಅದಕ್ಕೆ ಈ ಅವಕಾಶ ನಿಮಗ ಮತ್ ಸಿಗೋದಿಲ್ಲ. ಪೂರ್ಣ ಅವಧಿ ಒಳಗೆ ನೀವು ಪಾಲ್ಗೊಳ್ರಿ ಎನ್ನುವಂತ ಕಿವಿ ಮಾತನ್ನು ಹೇಳ್ತಾ ಈಗ ಅಜ್ಜೋರ ಚರಿತ್ರೆ ಒಳಗ ಪ್ರವೇಶ ಆಗೋಣ. ನಿನ್ನೆ ದಿವಸ ಸಿದ್ಧಾರೂಢಪ್ಪನ ಬಾಲಲೀಲೆಗಳನ್ನ ನಾವು ನೋಡ್ತಾ ಬಂದ್ವಿ. ನೆನಪೈತೆ? ಸಣ್ಣ ಗಿಡಗಿ ಒಳಗ ರಾಶಿ ಎಳ್ಳು ಸುರಿಸಿದ್ದು, ಶಾಪ ಕೊಟ್ಟು ಎಮ್ಮೆ ಸತ್ತಾಗ ಅಮ್ಮ ಅಳೋದನ್ನು ನೋಡಿ ಅವನು ದುಃಖ ಹರಣ ಮಾಡೋ ಸಲುವಾಗಿ ಮುಟ್ಟಿ ಸತ್ಯ ಎಮ್ಮೆನಿಗೆ ಎಬ್ಬಿಸಿದ್ದು, ನೇರಳೆ ಹಣ್ಣ ಒಂದೇ ಒಂದು ಹಣ್ಣು ಕೈಯಾಗಿ ಹಿಡಿದು ಶಿವಾಯ ನಮಃ ಅಂತ ನೆಲದ ಮೇಲೆ ಹೋಗಿದ್ರೆ ರಾಶಿ ನೇರಳೆ ಹಣ್ಣು ತಯಾರಾದದ್ದು, ದೇವದತ್ತ ಅನ್ನುವಂತ ಬಾಲಕನನ್ನು ಕೆರೆ ಒಳಗೆ ಮುಳುಗಿಸಿ ಅವನಿಗೆ ಬ್ರಹ್ಮಾನಂದದ ಸುಖವನ್ನು ಕೊಟ್ಟು ಅವನು ಕರೆದ ಕೂಡಲೇ ಜೀವಂತವಾಗಿ ಹೊಳ್ಳಿ ಬಂದದ್ದು, ಸತ್ತ ಹಾವನ್ನು ಬದುಕಿಸಿದ್ದು. ಸಿದ್ದಪ್ಪ ನೋಡಾಕ ಸಣ್ಣವಿದ್ರು ನಿಮಗೆ ಮೊದಲೇ ಹೇಳಿವಿ, ಅವನು ಶಿವನ ಅವತಾರವೇ ಇದ್ದಾನೆ. ಅವತಾರ ಕೆಲವು ಅಂಶ ಅವತಾರ ಇರ್ತವೆ. ಪರಮಾತ್ಮ ಒಂದು ಅಂಶ. ಬೆಂಕಿ ದಗದಗ ಉರಿಯೋ ಬೆಂಕಿ ಒಳಗ ಒಂದು ಕಿಡಿ ಹಾರಿ ಬರ್ತದೆ, ಅದು ಬೆಂಕಿಯ ಅಂಶ, ಒಂದು ಕಿಡಿ. ಆದ್ರೆ ಸಿದ್ಧಾರೂಢಪ್ಪ ಅಂಶ ಅವತಾರ ಅಲ್ಲ, ಪೂರ್ಣ ಅವತಾರ. ಸಾಕ್ಷಾತ್ ಬರ್ಗೋ ನರಾಕೃತಿ ಅಂತ ಇರ್ಲಿ. ಅದ ಮುಂದೆ ನಿಮಗೆ ಅವರ ಚರಿತ್ರೆ ಪೂರ್ಣ ಕೇಳಿದಾಗ ಅರ್ಥ ಆಗ್ತದೆ. ಏನಾದ್ರೂ ಒಂದು ಗುರುಗಳು ಹೇಳಿದ್ರಂದ್ರ ನಾವೇನ್ ಮಾಡ್ತೀವಿ? ಹ್ಞೂ ಅಂತ ತಲೆ ಹಾಕ್ತಿವಿ. ಅವ ಹಂಗಿದ್ದಿಲ್ಲ, ಎದ್ದು ನಿಂತ ಪ್ರಶ್ನೆ ಕೇಳವ, ಏನಾರು ಅದು ಬರೋಬರಿ ಅವ್ರು ಹೇಳೋದು ಅಪ್ಪೋದು ಹೆಂಗತೈತಿ? ಗಟ್ಟಿ ಹಚ್ಚೋತನ ಒಪ್ತಿದ್ದಿಲ್ಲ. ಒಂದು ದಿನ ಗುರುಗಳು ಭಗವಂತನ ಗುಣಗಾನ ಮಾಡುವಾಗ, ನೀನು ಒಲಿದರೆ ಕೊರಡು ಕೊನರುವುದಯ್ಯ, ಬರಡು ಹೇಳುವುದಯ್ಯ ಹೇಳಾಕತ್ತಿದ್ರು. ಬರಡು ಆಕಳು ಹಿಂಡತೈತಿ, ಪರಮಾತ್ಮ ಒಲದ ಅಂದ್ರ ಇವನ್ ತಲೆಯಾಗ ಬಂತು. ಅವ್ರ ಒಂದು ಆಕಳು ಬಹಳ ಚಂದ ಹಾಲು ಕೊಡ್ತಿತ್ತು, ಕಪಿಲ ಅಂತ ಹೇಳಿ ಬಹಳ ಪ್ರೀತಿಯಿಂದ ಸಾಕಿದ್ರು. ಅದು ಇತ್ತಿತ್ಲಾಗ ವಯಸ್ಸಾಗಿತ್ತು, ಅದು ಒದ್ಕೊಂಡಿತ್ತು. ಅಮ್ಮನ ಕೇಳಿದ್ದ, ಅಮ್ಮ ಇದು ಯಾಕೆ ಹಿಂಡೋದಿಲ್ಲ? ಅಮ್ಮಂದ್ಲು, ಅದೇನು ಕರುಣು ಹಾಕೋದಿಲ್ಲ, ಅದು ಹಾಲು ಹಿಂಡೋಲ್ಲಪ್ಪ, ಅದಕ್ಕೆ ವಯಸ್ಸಾಗೈತಿ, ಅದು ಬರಡಾಗೈತಿ ಅಂತ ಕೇಳಿದ್ದ. ಗುರುಗಳ ಹತ್ರ ಕೇಳಿದ, ಏನ್ ಮಾಡ್ಬೇಕು? ಒಲಿಬೇಕಂದ್ರೆ, ಶಿವ ಒಲಿಬೇಕಂದ್ರೆ ಏನ್ ಮಾಡ್ಬೇಕು? ಓಂ ನಮ ಶಿವಾಯ ಓಂ ನಮ ಶಿವಾಯ ಅನ್ಬೇಕಂದ್ರು ಗುರುಗಳು. ಶಿವ 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 ನಾಮಸ್ಮರಣೆ ಮಾಡು, ಅವಾಗ ಶಿವ ಒಲಿತಾನ. ಆಯ್ತಿವನ ಚಲೋ ಮಾಡಿದ, ಯಾವ್ದನ್ನು ಪ್ರಾಕ್ಟಿಕಲ್ ಮಾಡ್ಲಾರ್ದ ಹೋಗ್ತಿದ್ದಿಲ್ಲ. ಆ ಕಪಿಲ ಆಕಳ, ವಯಸ್ಸಾದ ಆಕಳ ಮೈ ತಿಕ್ಕೋವಂತ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ತಾಸು ಗಂಟ್ಲೆ ಮೈ ತಿಕ್ಕವದನ್ನ. ಅವ್ರವ್ ಅಂದ್ಲು, ಏನು ಹುಚ್ಚದಿಯೋ, ತಾಸು ಗಟ್ಲೆ ಅದಕ್ಕೆ ವಯಸ್ಸಾಗಿದ್ ಬಿಡು, ಅದಕ್ಕೆ ಯಾಕೆ? ಇಲ್ಲ, ಇದು ಹಾಲು ಹಿಂಡೋತನ ಬಿಡೋದಿಲ್ಲ ಅಂದವ. ಎಷ್ಟು ವಿಚಿತ್ರ ಅಂದ್ರ, ಅವನ ಮೈ ತಿಕ್ಕಕ್ಕೆ ಚಲೋ ಮಾಡಿ 3ನೇ ದಿನಕ್ಕನ ಅದ್ರ ಕೆಚ್ಚಲ ತುಂಬಿ ತನ್ನ ತಾನೇ ಹಾಲು ಸುರಿಯಕತ್ತು. ಇವನ ಕಣ್ಣಾರು ನೋಡುವಂತ ತಾಯಿ ಅಂತಾಳ, ಇವನು ಸಾಮಾನ್ಯನಲ್ಲ, ಇವನ ಕೈ ಒಳಗಿಂತ ತಾಕತ್ತೈತಿ. ಬರಡು ಗೋವಿನ ಹಾಲ ಕರೆಯುತ್ತ ಬಂದ ಅಂತ ಅವ್ರ ಸ್ತುತಿ ಒಳಗೆ ಬರ್ತೈತಿ. ಇರ್ಲಿ, ಇಂಥ ಅನಂತ ಲೀಲೆಗಳನ್ನ ಮಾಡ್ತಾ ಮಾಡ್ತಾ ಸಿದ್ದಪ್ಪ ದೊಡ್ಡವಾಗಕತ್ಯಾನ.